Hello, hi, good morning, children. How are you all? I am fine. I think you are also fine. Okay, now second standard English. Let me start. Next, not lesson, poem. Okay, first lesson, second lesson also finished. Now, let me see. Poem, page number 16 and 7. Okay, sorry, 16 and 17. Page number 16, 17. Friend, poem. Okay, second standard English poem, friend. You know everybody, friend. Friend indeed, in friend in need. Friend in need, in friend indeed. Why? How you are going to say that? Okay, whatever it may be, let it. Friends. Everybody have friends. Okay. I have friend. You have friends. Is it? Without friend, we cannot go to school, in the van, in the class. Is it? In reading, writing, everything. Near your house, your neighbors. Is it? Everybody have friends. Without friends, no happy. Is it? Friends. ಎಲ್ಲದಕ್ಕೂ ಫ್ರೆಂಡ್ಸ್ ಇರಬೇಕು ಅಲ್ವಾ. ಚಿಕ್ಕ ಚಿಕ್ಕ ಮಕ್ಕಳು LKG ಮಕ್ಕಳು ಫ್ರೆಂಡ್ಸ್. ಯಾರು ನಿಮ್ಮ ಫ್ರೆಂಡು? ದೇ ಆರ್ ಕಾಲಿಂಗ್, ಫೋನ್ ಮಾಡ್ತಾರೆ. ಮಾಮ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀನಿ. ದೇ ಆರ್ ಟೆಲ್ಲಿಂಗ್ ಲೈಕ್ ದಟ್. ಇಸ್ ಇಟ್? ಫ್ರೆಂಡ್ ಅಂದರೆ ಎಲ್ರಿಗೂ ಇರ್ತಾರೆ, ಇರಬೇಕು. ದಟ್ ಈಸ್ ಲೈಫ್, ಹ್ಯಾಪಿ ಲೈಫ್. ಚಿಕ್ಕ ಮಕ್ಕಳಿಂದ ಹಿಡಿದು ಓಲ್ಡ್ ಪೀಪಲ್ವರೆಗೂ ಫ್ರೆಂಡ್ಸ್ ಇರಬೇಕು. ಆದರೆ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಲೈಫ್ನ. ಹೇಗೆ ಅಂದರೆ ಫ್ರೆಂಡ್ಸ್ ಏನಕ್ಕೆ? ಓಕೆ, ಏನು ಸಮ್ಟೈಮ್ಸ್ ನಾವು ಮನೆಯಲ್ಲಿ ಯಾರ ಹತ್ರ ಆದರೂ ನಮ್ಮ ಹ್ಯಾಪಿನೆಸ್ಸು ಆಮೇಲೆ ನಮ್ಮ ಸ್ಯಾಡ್ನೆಸ್ಸು ಶೇರ್ ಮಾಡೋಕ್ಕಾಗದೇ ಇದ್ದರೆ, ಇಫ್ ಯು ಆರ್ ಶೇರಿಂಗ್ ಅವರ್ ಹ್ಯಾಪಿ ಆ್ಯಂಡ್ ಸ್ಯಾಡ್ನೆಸ್ ಬೋತ್ ಇನ್ ವಿತ್ ಅವರ್ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಜೊತೆ ನಾವು ಶೇರ್ ಮಾಡ್ಕೊತೀವಿ. ಇಸ್ ಇಟ್? ಸೊ ಲೆಟ್ ಮಿ ಸಿ ನಾವು ಪೋಯಮ್ friend. What is that in there? Is it? What is this? What friend? Who is that friend? Okay. Who is this friend? Let me see. You gave me shade. Who will give the shade? Me and you or anybody? No. Shade will give only trees. Tree is the friend. Is it? Yeah. From the hot summer sun. ತುಂಬ ಬಿಸಿಲಿದ್ದಾಗ ಏನು ಮಾಡ್ತೀವಿ ನಾವು? ಬಿಸಿಲಲ್ಲಿ ಕೂತ್ಕೋತೀವ? ಬಿಸಿಲಲ್ಲಿ ನಿಂತಿರ್ತೀವ? ಇಲ್ಲ. ಏನು ಮಾಡ್ತೀವಿ ನಾವು? ನೆರಳಿಗೆ ಹೋಗ್ತೀವಿ. ಯಾವ ನೆರಳು? ನೆರಳು ಎಲ್ಲಿರುತ್ತೆ? ಯಾರು ನಮ್ಗೆ ನೆರಳು ಕೊಡೋದು? ಬೇಸಿಗೆನಲ್ಲಿ, ಬಿಸಿಲಲ್ಲಿ ಮರದ ಕೆಳಗಡೆ ಹೋಗಿ ಕೂತ್ಕೊಂಡಿರ್ತೀವಿ ಅಲ್ವಾ. ಟ್ರೀ ಈಸ್ ಅವರ್ ಬೆಸ್ಟ್ ಫ್ರೆಂಡ್ ಇನ್ ಹಾಟ್ ಡೇಸ್, ಸಮ್ಮರ್ ಡೇಸ್. ತುಂಬ ಸೆಕೆ ಆದಾಗ, ಬಿಸಿಲಾದಾಗ ಹೊರಗಡೆ ಮರ ಇದ್ದರೆ ನಾವು ಅಲ್ಲೋಗಿ ಮರದ ಕೆಳಗಡೆ ಕೂತ್ಕೋತೀವಿ. ಸೊ ಹಿಯರ್ ಈಸ್ ಹೂ ಇಸ್ ದ ಫ್ರೆಂಡ್? ಟ್ರೀ ಈಸ್ ದ ಫ್ರೆಂಡ್. ಓಕೆ, ಟ್ರೀ ಈಸ್ ಎ ಫ್ರೆಂಡ್. ಮರಕ್ಕೆ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ಯು ಗಿವ್ ಮಿ ಶೇಡ್. ಟ್ರೀ ಈಸ್ ದ ಬೆಸ್ಟ್ ಫ್ರೆಂಡ್. ಹೌ? ಹೇಗೆ ಫ್ರೆಂಡ್ ಅಂತ ನೋಡ. ಫ್ರಮ್ ದ ಹಾಟ್ ಸಮ್ಮರ್ ಸನ್, ಬಿಸಿಲು ತುಂಬ ಇದ್ದಾಗ. ಅಂಡರ್ ಯುವರ್ ಶ್ಯಾಡೋ ಐ ಹ್ಯಾವ್ ಸೋ ಮಚ್ ಫನ್. In holidays, is it? In summer days, everybody you are playing under the tree only, near your house, in the school also, in lunch hour, games period, you are playing under the tree only. Is it? You are taking rest, and something you are enjoying, you are doing funny things near tree or under the tree. Is it? ಅಂಡರ್ ಯುವರ್ ಶ್ಯಾಡೋ. ಫ್ರೆಂಡ್ಗೆ, ಟ್ರೀಗೆ ಹೇಳ್ತಾರೆ. ಈಸ್ ಟೆಲ್ಲಿಂಗ್ ಟು ದ ಟ್ರೀ, ನೀನು ನನ್ನ ಫ್ರೆಂಡು, ಬಿಸಿಲಲ್ಲಿ ನೆರಳು ಕೊಡ್ತೀಯಾ? ಅಂಡರ್ ಯುವರ್ ಶ್ಯಾಡೋ, ನಿನ್ನ ನೆರಳು ಕೆಳಗಡೆ ನಾವೇನು ಮಾಡ್ತಿದ್ದೆ? ಐ ಹ್ಯಾವ್ ಸೋ ಮಚ್ ಫನ್. ಸಿ ದಿಸ್ ಪಿಕ್ಚರ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಇಸ್ ಇಟ್? ಸಿ ದ ಪಿಕ್ಚರ್. ವಾಟ್ ದೇ ಆರ್ ಡೂಯಿಂಗ್? ದೇ ಆರ್ ಪ್ಲೇಯಿಂಗ್, ಜಂಪಿಂಗ್, ಸ್ಲೀಪಿಂಗ್. ಇಸ್ ಇಟ್? ಗಿಡ ಕೆಳಗಡೆ ಆಟ ಆಡ್ತೀವಿ, ಮಲ್ಕೋತೀವಿ ಅಲ್ವಾ, ಚಾಪೆ ಹಾಕ್ಕೊಂಡು ನೆರಳಿದ್ದಾಗ ಮನೆ ಹತ್ರ. ಆಲ್ಮೋಸ್ಟ್ ಆಲ್ ಇವರು ಗ್ರಾನೀಸ್ ಆರ್ ದೇ ಆರ್ ಸೆಟ್ಟಿಂಗ್ ಅಂಡರ್ ದ ಟ್ರೀ ಓನ್ಲಿ.
ಮಂಚ ಹಾಕ್ಕೊಂಡು ಚೇರ್ ಹಾಕ್ಕೊಂಡು ಇಲ್ಲ ಚಾಪೆ ಹಾಕ್ಕೊಂಡು ಕೂತ್ಕೋತೀವಲ್ವಾ, ಮರ ಇದ್ದರೆ ತಂಪಾಗಿರುತ್ತೆ, ತಣ್ಣಗಿರುತ್ತೆ. ಬಿಕಾಸ್ ದಟ್ ಶ್ಯಾಡೋ ಇಸ್ ದೇರ್, ನೆರಳಿರೋದ್ರಿಂದ. ಐ ಹ್ಯಾವ್ ಸೋ ಮಚ್ ಫನ್. ಸೊ ದೇ ಆರ್ ಪ್ಲೇಯಿಂಗ್ ಅಂಡರ್ ದ ಟ್ರೀ. ಇಸ್ ಇಟ್ ಫನ್? ತಮಾಷೆ ಮಾಡ್ತೀವಿ, ಆಟ ಆಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಯುವರ್ ಫ್ರೂಟ್ ಈಸ್ ಸೋ ಸ್ವೀಟ್. ದಟ್ ಫ್ರೂಟ್ ಟ್ರೀ ಗಿವ್ಸ್ ಫ್ರೂಟ್ಸ್, ಇಸ್ ಇಟ್? ಆ್ಯಂಡ್ ಯುವರ್ ಸ್ಪಿರಿಟ್ ಈಸ್ ಕೈಂಡ್. ಯುವರ್ ಫ್ರೂಟ್ ಈಸ್ ಸೋ ಸ್ವೀಟ್. ನೋಡಿ, ಹಣ್ಣು ಕೊಡುವಂಥ ಮರದ ಕೆಳಗಡೆ ನಾವು ಕೂತ್ಕೊಂಡಿರ್ತೀವಿ. ಸೋ ಸ್ವೀಟ್ ಫ್ರೂಟ್ಸ್ ಆಲ್ಸೋ ಇಟ್ಸ್ ಗಿವ್. ಓಕೆ, ಅದು ನಮಗೆ ತುಂಬ ಸ್ವೀಟ್ ಆಗಿರೋ ಹಣ್ಣು ಕೊಡುತ್ತೆ. ಆ್ಯಂಡ್ ಯುವರ್ ಸ್ಪಿರಿಟ್ ಈಸ್ ಸೋ ಕೈಂಡ್. ಮರ ಎಲ್ಲಾದರೂ ನೀವು ಎಲೆ ಕಿತ್ತಾಕ್ತೀರಾ, ಕೊಂಬೆ ಮುರಿದಾಕ್ತೀರಾ, ಅದರಲ್ಲಿರೋ ಹಣ್ಣು ಕಿತ್ಕೊಂಡು ತಿಂತೀರಾ, ಅದಕ್ಕೆ ಜೋಕಾಲಿ ಎಲ್ಲ ಹಾಕೊಂಡು ಆಡ್ತೀರಾ, ಸ್ವಿಂಗ್ ಎಲ್ಲ ಮಾಡ್ತೀರಾ, ಆಟ ಆಡ್ತೀರಾ, ನೀವು ದಾರ ಎಲ್ಲ ಕಟ್ಟಿ ಜೋಕಾಲಿ ಆಡ್ತೀರಾ. ಅದೇನಾದರೂ ಬೈಯುತ್ತಾ ನಿಮಗೆ? ಹೊಡೆಯುತ್ತಾ? ಬೇಜಾರು ಮಾಡ್ಕೊಂಡು ಅಳುತ್ತಾ? ನೋ, ಇಟ್ಸ್ ವೆರಿ ಕೈಂಡ್. ಇಸ್ ಇಟ್? ಸ್ಪಿರಿಟ್ ಈಸ್ ವೆರಿ ಕೈಂಡ್. ಕರುಣೆ ತೋರಿಸುತ್ತೆ, ತುಂಬ ದಯೆ, ತಾಳ್ಮೆ ಜಾಸ್ತಿ ಇರುತ್ತೆ. ಅದಕ್ಕೆ ಏನೇ ಮಾಡಿದ್ರು ಏನು ಮಾಡಲ್ಲ. ಬಿಕಾಸ್ ಇಟ್ ವಾಂಟ್ ಟಾಕ್. ಇಸ್ ಇಟ್? ಮಾತಾಡೋಕ್ಕೆ ಬರಲ್ಲ. ಬಟ್ ಇಟ್ಸ್ ವೆರಿ ಪೇಷನ್ಸ್ಲಿ. ಓಕೆ, ಇರುತ್ತೆ ಅದು ಪೇಷಂಟಾಗಿ. ಪೇಷಂಟ್ ಅಂದರೆ ಅದಲ್ಲ, ಪೇಷನ್ಸ್. ಓಕೆ, ತಾಳ್ಮೆಯಿಂದ ಇರುತ್ತೆ. ಆ್ಯಂಡ್ ಯುವರ್ ಸ್ಪಿರಿಟ್ ಈಸ್ ಸೋ ಕೈಂಡ್. ನೀನು ತುಂಬ ನಮ್ಮನ್ನೆಲ್ಲ ಸಹಿಸ್ಕೋತೀಯ. ಈಗ ಮನೇಲಿ ನಿಮ್ಮ ಮಕ್ಕಳು ಏನೇ ಗಲಾಟೆ ಮಾಡಿದ್ರು, ಏನೇ ಸಾಮಾನು ಎತ್ತಾಕಿದ್ರು, ಏನೇ ಗಲಾಟೆ ಮಾಡಿದ್ರು, ಏನು ಮಾಡಬೇಕು? ಪೇರೆಂಟ್ಸ್ ಸಹಿಸ್ಕೊಳ್ಳೇಬೇಕಲ್ವಾ? ನಿಮ್ಮನ್ನು ಆಚೆ ಹಾಕೋಕ್ಕಾಗುತ್ತಾ ಮನೆಯಿಂದ? ಇಲ್ಲ, ನೀವೇನು ಮಾಡಿದ್ರು ನಾವು ಸಹಿಸ್ಕೊಳ್ಳೇಬೇಕು. ಇಸ್ ಇಟ್? ಬಿಕಾಸ್ ದಿಟ್ ಈಸ್ ಅವರ್ ಡ್ಯೂಟಿ, ಪೇರೆಂಟ್ಸ್. ಈವನ್ ವೆನ್ ಪಿಕ್ಡ್, ಹೇಳಿದ್ನಲ್ಲ, ನಾಟ್ ಇನ್ ದ ಲಿಸ್ಟ್ ಡೂ ಯು ಮೈಂಡ್. ಎಲೆ ಕಿತ್ತಾಕ್ತೀರಾ, ಗೊಂಬೆ ಮುರಿದಾಕ್ತೀರಾ, ಹಣ್ಣು ಕಿತ್ಕೊಂಡು ತಿಂತೀರಾ, ನೀವು ಏನೇ ಮಾಡಿದ್ರು ಕೂಡ ಅದು ಸೈಲೆಂಟ್ ಆಗೇ ಇರುತ್ತೆ. ಬಿಕಾಸ್ ಇಟ್ಸ್ ಡ್ಯೂಟಿ. ಇಟ್ಸ್ ವೇರ್ ಇಟ್ ಈಸ್ ವೆರಿ ಕೈಂಡ್ ಟು ಎವ್ರಿಬಡಿ. ಇಸ್ ಇಟ್? ಎಲ್ಲರ ಮೇಲೆ ಕರುಣೆ ಅದಕ್ಕೆ ಅಲ್ವಾ? ದಟ್ ಈಸ್ ಗಾಡ್ ಗಿಫ್ಟ್. ಹೂ ಕ್ರಿಯೇಟೆಡ್ ದ ಟ್ರೀ? ಆಲ್ ಗಾಡ್ ಓನ್ಲಿ. ನೋ? ಎಸ್, ದೇವ್ರಿಗೆ ನಮ್ಮ ಮೇಲೆ ಕರುಣೆ ಪ್ರೀತಿ ಎಲ್ಲ ಇರುತ್ತಲ್ವಾ? ಸೊ ಹಾಗೆ ದೇವರು ಸೃಷ್ಟಿ ಮಾಡಿರೋಂಥ ಮರ ಕೂಡ ಹಾಗೆ ತುಂಬ ತಾಳ್ಮೆಯಿಂದ ಇರುತ್ತೆ. ದ ಬರ್ಡ್ಸ್ ಆರ್ ಆಲ್ಸೋ ಥ್ಯಾಂಕ್ಫುಲ್. ಬರ್ಡ್ಸ್ ಆರ್ ಆಲ್ಸೋ ಥ್ಯಾಂಕ್ಫುಲ್. ಬರ್ಡ್ಸ್ ಎಲ್ಲ ಎಲ್ಲಿರ್ತವೆ? ಪೆಟ್ಸ್ ಆರ್ ಇನ್ ದ ಹೌಸ್ ಓನ್ಲಿ. ಪೆಟ್ಸ್ ನೀವೆಲ್ಲ ಕೇಜಲ್ಲಿ ಹಾಕೊಂಡು ಅದನ್ನ ಏನು ಮಾಡ್ತೀರಾ? ಏನು ಕೇಜ್ ಅನ್ನಕ್ಕೆ ಏನನ್ಬೇಕು? ಪಕ್ಷಿಗಳೆಲ್ಲ ಒಂದು ಗೂಡಲ್ಲಿ ಹಾಕಿ ನೀವು ಮನೆಯಲ್ಲಿ ಹಾಕೊಂಡು ಬಿಟ್ಟಿರ್ತೀರ. ಬಟ್ ಅದಕ್ಕೆ ಫ್ರೀಯಾಗಿ ಇಟ್ ಕಾಂಟ್ ಫ್ರೈ ಫ್ರೀಲಿ. ಅದು ತನ್ನ ಇಷ್ಟವನ್ನು ಹಾರಾಡೋಕ್ಕಾಗಲ್ಲ. ಬಟ್ ಇನ್ ದ ಟ್ರೀ ದೇ ಕ್ಯಾನ್ ಫ್ಲೈ ಫ್ರೀಲಿ. ಅವ್ರಿಗೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಬರ್ಬೋದು. ಬರ್ಡ್ಸ್ ದೇ ಕ್ಯಾನ್ ಎಂಜಾಯ್ ದೆಮ್ಸೆಲ್ಫ್. ಇಸ್ ಇಟ್? ಬಟ್ ಇಟ್ ಗಿವ್ಸ್ ಶೇಪ್ ಫಾರ್ ದೆಮ್ ಆಲ್ಸೋ. ಬರ್ಡ್ಸ್ ಬಿಲ್ಡ್ ದೇರ್ ನೆಸ್ಟ್ ಆನ್ ದ ಟ್ರೀ. ಇದರಲ್ಲಿ ಮರದಲ್ಲಿ ಪಕ್ಷಿಗಳು ಗೂಡೆಲ್ಲ ಕಟ್ಕೊತವೆ, ಮರದಲ್ಲಿ ಕೂತ್ಕೊಂಡಿರ್ತವೆ ನೆರಳಿಗೆ, ಅದರಲ್ಲಿ ಹಣ್ಣು ಸಿಕ್ಕುತ್ತೆ. ಇಟ್ಸ್ ವೆರಿ ಯೂಸ್ಫುಲ್ ಫಾರ್ ಬರ್ಡ್ಸ್ ಅಲ್ವಾ? ಆ್ಯಂಡ್ ದಟ್ ದೇ ಹ್ಯಾವ್ ಟು ಪ್ಲೇಸ್ ಟು ರೆಸ್ಟ್. ಹೇಳಿದ್ನಲ್ಲ, ನೆರಳು ಕೊಡುತ್ತೆ ಕೂತ್ಕೊಳ್ಳೋಕ್ಕೆ. ಅಂಡ್ ದೆನ್ ಇನ್ ಯುವರ್ ಟಾಲ್ ಬ್ರಾಂಚಸ್. ಬ್ರಾಂಚಸ್ ಅಂದರೆ ಕೊಂಬೆಗಳು. ಮರ ಇರುತ್ತೆ, ಮರಕ್ಕೆ ಎಷ್ಟೊಂದು ಬ್ರಾಂಚಸ್, ಕೊಂಬೆಗಳೆಲ್ಲ ಇರುತ್ತೆ, ಎಲೆ ಇರುತ್ತೆ ಅಲ್ವಾ? ಹಾಗೆ ದೇ ಮೇಕ್ ದೇರ್ ಸ್ನಗ್ ನೆಸ್ಟ್. ಹೇಳಿದ್ನಲ್ಲ, ಬರ್ಡ್ಸ್ ದೇ ಕ್ಯಾನ್ ಮೇಕ್ ದೇರ್ ನೆಸ್ಟ್. ಗೂಡು ಕಟ್ಟುತ್ತೆ ಪಕ್ಷಿಗಳು. ನೋಡಿದ್ದೀರಲ್ವಾ? ಈ ಆಲ್ಮೋಸ್ಟಲ್ಲೂ ಇದರಲ್ಲೆಲ್ಲ ನೀವು ಗುಬ್ಬಚ್ಚಿಗಳನ್ನ ನೋಡಿದ್ರೆ ಗೂಡು ಕಟ್ಟುತ್ತೆ. ನಿಮ್ಮ ಮನೆ ಹತ್ರ ಮರದಲ್ಲಿ ನೋಡಿ, ಕೆಲವು ಬರ್ಡ್ಸಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಅವು ಗೂಡು ಕಟ್ಟಕ್ಕೆ ನಿಮ್ಗೆ ಗೊತ್ತಾಗತ್ತವ. ದೇ ಬಿಲ್ಡ್ ದೇರ್ ನೆಸ್ಟ್ ಇನ್ ಆ ಟ್ರೀಸ್. ಮರದಲ್ಲಿ ಗೂಡು ಕಟ್ಕೋತಾವು. ಓಕೆ, ಇವನ್ ದೋ ಯು ಆರ್ ಬಿಗ್ and we are so small, you, O mighty tree, are a true friend to us all. ನೋಡಿ, ಹೇಳಬೇಕು ಅಂತಂದರೆ ಎಷ್ಟು? ಯು ದೋ ಯು ಆರ್ ಬಿಗ್. ನಿಮ್ಮ ಮುಂದೆ ನಾವೆಲ್ಲ ಚಿಕ್ಕವರು. ಯಾಕೆ? ನಮ್ಗೆ ಯಾರಾದರೂ ಹರ್ಟ್ ಮಾಡಿದ್ರೆ ಕೋಪ ಬರುತ್ತೆ ಅಲ್ವಾ? ನಾವು ಬೇಜಾರು ಮಾಡ್ಕೊತೀವಿ, ಬೈತೀವಿ, ಹೊಡಿತೀವಿ, ಪನಿಷ್ಮೆಂಟ್ ಕೊಡ್ತೀವಿ. ನಾವು ನಮ್ಮ ಎಕ್ಸ್ಪ್ರೆಷನ್ಸ್ನೆಲ್ಲ ನಾವೇನು ಮಾಡ್ತೀವಿ? ವಿ ಕ್ಯಾನ್ ಶೋ ಅವರ್ ಎಕ್ಸ್ಪ್ರೆಷನ್ಸ್. ಹ್ಯಾಪಿ ಆದಾಗ ಹೆಂಗಿರ್ತೀವಿ, ಕೋಪ ಬಂದಾಗ ಹೆಂಗಿರ್ತೀವಿ, ನಮ್ಗೆ ಬೇಜಾರಾದಾಗ ಹೆಂಗಿರ್ತೀವಿ, ಸ್ಯಾಡ್, ಹ್ಯಾಪಿ. ಇಸ್ ಇಟ್? ಯು ನೋ ಆಲ್ ದ ಥಿಂಗ್ಸ್. ವಾಟ್ ಅಬೌಟ್ ಟ್ರೀ?
ನಮಗೆ ನೋಡಿದ ತಕ್ಷಣ ಹೇಳ್ಬೋದಲ್ವಾ, ಯಾಕೋ ಬೇಜಾರಾಗಿದ್ದೀರಾ, ಇವತ್ತು ಯಾಕೋ ನಿಮಗೆ ಮೂಡ್ ಔಟ್ ಆಗಿದೆ, ಯಾಕೆ ಹುಷಾರಿಲ್ವಾ, ಏನಾಗಿದೆ, ನಮ್ಮ ಫೇಸ್ ನೋಡಿದ ತಕ್ಷಣ ನಾವು ಕೇಳ್ತೀವಿ ಅಲ್ವಾ. ಬಟ್ ಮರ ಏನು ಮಾಡುತ್ತೆ, ಏನು ಎಕ್ಸ್ಪ್ರೆಷನ್ಸ್ ಕೊಡಲ್ಲ ಅದು. ನೀವು ಎಲೆನಾದರೂ ಕಿತ್ಕೊಳ್ಳಿ, ಹೂವನಾದರೂ ಕಿತ್ಕೊಳ್ಳಿ, ಬ್ರ್ಯಾಂಚಸ್ ಕೊಂಬೆಗಳನ್ನಾದರೂ ಮುರ್ಕೊಳ್ಳಿ, ಅದಕ್ಕೆ ಜೋಕಾಲಿ ಹಾಕ್ಕೊಂಡು ಸ್ವಿಂಗ್ ಮಾಡ್ತಿರಲ್ಲ ನೀವು, ಅದಾದರೂ ಮಾಡಿ, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ, ಬಟ್ ಇಟ್ ಈಸ್ ವೆರಿ ಕೈಂಡ್. ಮರಕ್ಕೆ ತುಂಬ ಕರುಣೆ ಜಾಸ್ತಿ. ಆ್ಯಂಡ್ ವಿ ಆರ್ ಸೋ ಸ್ಮಾಲ್. ಓಕೆ, ನಿನ್ನ ಮುಂದೆ ನಾವೆಲ್ಲ ತುಂಬ ಚಿಕ್ಕವರು. ಯು ಓ ಮೈಟಿ ಟ್ರೀ, ನೀನು ಎಷ್ಟು ಕರುಣಾಮಯಿ, ಎಷ್ಟು ಒಳ್ಳೆಯವು, ನಮ್ಮ ಮೇಲೆಲ್ಲ ನಿನಗೆ ಎಷ್ಟು ಕರುಣೆ, ಎಷ್ಟು ಪ್ರೀತಿ. ನಮಗೆ ನೆರಳು ಕೊಡುತ್ತೆ ಅಲ್ವಾ, ನಮಗೆ ನೆರಳು ಕೊಡುತ್ತೆ, ಒಳ್ಳೆ ಗಾಳಿ ಕೊಡುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಗಿವ್ಸ್ ಆಕ್ಸಿಜನ್. ವಿತೌಟ್ ಟ್ರೀ ವಿ ಕೆನಾಟ್ ಬ್ರೀತ್ ಬಿಕಾಸ್ ಇಟ್ ಗಿವ್ಸ್ ಪ್ಯೂರ್ ಆಕ್ಸಿಜನ್. ಗಾಳಿ ಇಲ್ಲ ಅಂದ್ರೆ ನಾವು ಬದುಕಕ್ಕಾಗಲ್ಲ. ನವೇ ಡೇಸ್ ನೀವೆಲ್ಲ ನೋಡಿದ್ದೀರಾ ಅಲ್ವಾ. ಕರೋನಾ ಟೈಮಲ್ಲಿ ಆಕ್ಸಿಜನ್ ಎಲ್ಲ ಕಡೆ ಗೊತ್ತಾಗಿದೆ ನಿಮ್ಗೆ ಆಲ್ರೆಡಿ. ನೋ ನೀಡ್ ಟು ಎಕ್ಸ್ಪ್ಲೈನ್. ವಿ ನೀಡ್ ಏರ್, ವಿ ನೀಡ್ ಆಕ್ಸಿಜನ್ ಟು ಬ್ರೀತ್ ಫ್ರೀಲಿ. ನಾವು ಚೆನ್ನಾಗಿ ಉಸಿರಾಡಬೇಕು ಅಂದರೆ ಗಾಳಿ ಬೇಕು. ಗಾಳಿ ಎಲ್ಲಿಂದ ಬರುತ್ತೆ, ಮರದಿಂದನೇ ಬರುತ್ತೆ ಅಲ್ವಾ. ಮರ ಗಿಡ ಎಲ್ಲ ಕಟ್ ಮಾಡಿ ಗಾಳಿ ಇಲ್ಲ, ನಾವು ಬದುಕಕ್ಕಾಗಲ್ಲ. ಸೊ ಬರ್ಡ್ಸು ಅಷ್ಟೇ, ಅನಿಮಲ್ಸು, ಆಲ್ ಲಿವಿಂಗ್ ಥಿಂಗ್ಸ್ ನೀಡ್ ಏರ್. ಇಸ್ ಇಟ್? ದೆನ್ ನೀಡ್ ಏರ್, ಶೇಡ್. ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಮರ ಇರಬೇಕು, ಅದ್ರ ನೆರಳು ಬೇಕು, ಗಾಳಿ ಬೇಕು ಅವಕ್ಕೂ ಕೂಡ ಅಲ್ವಾ. ಇವನ್ ಪ್ಲಾಂಟ್ಸ್ ಆಲ್ಸೋ ಸನ್ಲೈಟ್, ವಾಟರ್, ಇಸ್ ಇಟ್? ಅವಕ್ಕೂ ಬೇಕು ನೋಡಿ. ಅದೇ ರೀತಿ ನಮಗೂ ಗಾಳಿ ಬೇಕು. ಪ್ಲಾಂಟ್ಸ್ಗೆ ಏನು ಬೇಕು, ವಾಟರ್ ಮತ್ತು ಸನ್ಲೈಟ್ ಇಂಪಾರ್ಟೆಂಟ್. ನೋಡಿ ಅವು ಮಾತಾಡಲ್ಲ, ಮೂವ್ ಆಗಲ್ಲ, ಆದರೂ ಬಟ್ ದೇ ನೀಡ್ ಸನ್ಲೈಟ್ ಆ್ಯಂಡ್ ವಾಟರ್. ಇಸ್ ಇಟ್? ವಿ ಆರ್ ಲಿವಿಂಗ್ ಥಿಂಗ್ಸ್, ವಿ ನೀಡ್ ಏರ್, ಆಕ್ಸಿಜನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಸ್ ಇಟ್? ವಿತೌಟ್ ಏರ್ ವಿ ಕೆನಾಟ್ ಬ್ರೀತ್. ಸ್ವಲ್ಪ ಹೊತ್ತು ಕಿಟಕಿ ಬಾಗಿಲು ಎಲ್ಲ ಮುಚ್ಚಿಬಿಟ್ಟು ಕೂತ್ಕೊಂಡ್ಬಿಡಿ ರೂಮಲ್ಲಿ, ಫೀಲ್ ಆಗುತ್ತೆ ನಿಮಗೆ. ಸ್ವಲ್ಪ ಗಾಳಿ ಬರಲಿ ಅಂದ್ರೆ ಉಸಿರಾಡೋಕ್ಕಾಗಲ್ಲ, ಫುಲ್ಲು ಸ್ವೆಟ್ ಆಗಿಬಿಡುತ್ತೆ, ನಾವು ಬ್ರೀದಿಂಗ್ ಕಷ್ಟ ಆಗುತ್ತೆ ಭಾಳ. ಆವಾಗ ನಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ತುಂಬಾ ಹೆಲ್ತ್ ಇಶ್ಯೂ ಆಗುತ್ತೆ ಅವಾಗ. ಸೊ ಅದಕ್ಕೆ ಹೇಳೋದು ಯಾವಾಗಲೂ ಗೊತ್ತಾಯ್ತಾ, ಮನೇಲಿ ಪೇರೆಂಟ್ಸ್ ಆಗಲಿ, ಗ್ರ್ಯಾಂಡ್ ಪೇರೆಂಟ್ಸ್ ಆಗಲಿ, ಕಿಟಕಿ ಬಾಗಿಲು ಗಾಳಿ ಬೆಳಕು ಚೆನ್ನಾಗಿ ಬರಬೇಕು. ದಟ್ಸ್ ಗುಡ್ ಫಾರ್ ಹೆಲ್ತ್. ವಿ ನೀಡ್ ಏರ್ ಆ್ಯಂಡ್ ವಾಟ್, ಲೈಟ್, ಗಾಳಿ ಬೆಳಕು. ಇನ್ ದ ಕ್ಲಾಸ್ ರೂಮ್ ಆಲ್ಸೋ ವಾಟ್ ವಿ ಆರ್ ಟೆಲಿಂಗ್, ಓಪನ್ ದ ವಿಂಡೋ, ಓಪನ್ ದ ಡೋರ್, ಲೆಟ್ ಕಮ್ಸ್ ಏರ್ ಇನ್ಸೈಡ್, ಲೈಟ್ ಇನ್ಸೈಡ್ ಅಂತ ಹೇಳ್ತೀವಲ್ಲ. ಗಾಳಿ ಬೆಳಕು ನಮಗಿದ್ದಷ್ಟು ನಾವು ಹೆಲ್ತಿಯಾಗಿರ್ತೀವಿ. ಗಾಳಿ ಯಾರು ಕೊಡೋದು, ಎಲ್ಲಿಂದ ಬರುತ್ತೆ ಗಾಳಿ? ಮರ ಬೀಸ ಆಡಲ್ಲ ಗೊತ್ತಾಗುತ್ತೆ ನಿಮ್ಗಲ್ವಾ. ಅಯ್ಯೋ ಮರ ಎಷ್ಟು ಅಲ್ಲಾಡ್ತಾ ಇದೆ, ಎಷ್ಟು ಜೋರ ಗಾಳಿ ಬೀಸ್ತಾ ಇದೆ ಗೊತ್ತಾಗುತ್ತಲ್ವಾ. ವಿ ಕ್ಯಾನ್, ಬಟ್ ವಿ ಕಾಂಟ್ ಟಚ್ ದ ಏರ್. ಫೀಲ್, ವಿ ಕ್ಯಾನ್ ಫೀಲ್. ಗಾಳಿ ಕಾಣಿಸುತ್ತೆ ನಮಗೆ, ವಿ ಕಾಂಟ್ ಸಿ, ನೋಡೋಕ್ಕಾಗಲ್ಲ, ಬಟ್ ಫೀಲ್ ಮಾಡ್ಬೋದು. ಜೋರಾಗಿ ಗಾಳಿ ಬೀಸಿದ್ರೆ ನಮಗೆ ಬಾಡಿ ಫೀಲ್ ಆಗುತ್ತೆ. ಬಟ್ ಮರ ಎಲ್ಲ ಅಲ್ಲಾಡೋದ್ರಿಂದ ನಮಗೆ ಗಾಳಿ ಅಂತ ಗೊತ್ತಾಗುತ್ತೆ. ಬಟ್ ಮರಗಳಿಂದ ಏನಾಗುತ್ತೆ, ಆಕ್ಸಿಜನ್ ಸಿಕ್ಕುತ್ತೆ ನಮಗೆ. ಬಟ್ ಮರದ ಕೆಳಗಡೆ ನಾವು ನೆರಳು ಕುತ್ಕೋತೀವಿ. ಇಟ್ ಗಿವ್ಸ್ ಶೇಡ್. ಮಕ್ಕಳೆಲ್ಲ ಯಾವಾಗಲೂ ನೋಡಿದ್ದೀರಾ, ಅಬ್ಸರ್ವ್ ಮಾಡಿದ್ದೀರಾ, ನೀವು ಅಷ್ಟೇ. ಯು ಆರ್ ಆಲ್ಸೋ ಪ್ಲೇಯಿಂಗ್ ಅಂಡರ್ ದ ಟ್ರೀ ಓನ್ಲಿ ನಿಯರ್ ಯುವರ್ ಹೌಸ್. ಮತ್ತು ಮ್ಯಾಮ್ ಹೇಳಿದ್ದಾರೆ ಮರದ ಕೆಳಗೆ ಆಟ ಆಡಬೇಕು, ಎಲ್ಲೋ ಹೋಗ್ಬಿಟ್ಟಿದೆ ಆಟ ಆಡೋದಕ್ಕೆ. ಎಲ್ಲೋ ಹೋಗ್ಬೇಡಿ, ನಿಮ್ಮ ಮನೆ ಹತ್ರನೇ ಮರ ಇದ್ದರೆ ಅದರ ಕೆಳಗಡೆ ಆಟ ಆಡಿ. ಯಾಕೆಂದರೆ ಒಳ್ಳೆ ಗಾಳಿ ಬೆಳಕು ಮತ್ತು ಒಳ್ಳೆ ಆಕ್ಸಿಜನ್ ನಿಮಗೆ ಸಿಗುತ್ತೆ. ನೆರಳು, ಶೇಡ್ ಆಲ್ಸೋ ಮರದ ಕೆಳಗಡೆ. ನೋಡಿ ಎಷ್ಟೊಂದು ಯೂಸ್ ಆಗುತ್ತಲ್ವಾ. ಬಟ್ ಕೆಲವರು ಈ ನವೆ ಡೇಸ್ ವಾಟ್ ವಿ ಆರ್ ಲೂಕಿಂಗ್, ಆಲ್ ದಟ್ ಟ್ರೀಸ್ ಆರ್ ಕಟಿಂಗ್. ರೋಡ್ ಮಾಡ್ತೀವಿ, ಮನೆ ಕಟ್ಟಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಮರಗಳನ್ನೆಲ್ಲ ಕಟ್ ಮಾಡ್ತಾ ಇರ್ತಾರೆ. ದಟ್ ಇಸ್ ಸೋ ಬ್ಯಾಡ್ ಅಲ್ವಾ. ಏನು ಮಾಡೋಕ್ಕಾಗಲ್ಲ, ಮಾಡ್ರನ್ ಲೈಫ್ ಮಾಡ್ತಾರೆ, ಮಾಡ್ಕೊಳ್ಳಿ. ಬಟ್ ನಮ್ಮ ಮನೆ ಹತ್ರ ಇರೋವಂಥ ಟ್ರೀಸ್ ಆಗಲಿ, ಪ್ಲ್ಯಾಂಟ್ಸು ಏನೇ ಇದ್ರೂ ನಾವು ಅದನ್ನು ಕಾಪಾಡ್ಕೋಬೇಕು. ಯಾಕೆ ಅಂದರೆ ಇಟ್ ಗಿವ್ಸ್ ಶೇಡ್. ಆಮೇಲೆ ಬರ್ಡ್ಸ್ಗೆ, ಅನಿಮಲ್ಸ್ಗೆ, ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ. ನಾಟ್ ಅನಿಮಲ್ಸ್, ಬರ್ಡ್ಸ್, ಆಮೇಲೆ ಆ್ಯಂಡ್ ದೆನ್ ಇಟ್ ಗಿವ್ಸ್ ಫ್ರೂಟ್ಸ್ ಆಲ್ಸೋ, ಫ್ಲವರ್ಸ್ ಆಲ್ಸೋ. ಇಸ್ ಇಟ್? ನಮಗೆ ಹಣ್ಣು ಕೊಡುತ್ತೆ. ಮಾವಿನ ಹಣ್ಣು ಎಲ್ಲಿಂದ ಬರುತ್ತೆ ಗೊತ್ತಾ ನಿಮಗೆ? ಐ ಥಿಂಕ್ ಇಟ್ಸ್ ಮ್ಯಾಂಗೋ ಟ್ರೀ ಓನ್ಲಿ. ಯಾ,
ದಟ್ ಈಸ್ ಬಿಗ್ ಟ್ರೀ. ನಿಮ್ಮ ಮನೆ ಹತ್ರ ನೋಡಿದ್ದೀರಾ ಮ್ಯಾಂಗೋ ಟ್ರೀ? ನೀವು ಆಲ್ರೆಡಿ ಎಲ್ಲ ನೋಡಿದ್ದೀರಾ. ದೊಡ್ಡ ಗಿಡ ಅದು ಅಲ್ವಾ? ಇಟ್ ಗಿವ್ಸ್ ಮ್ಯಾಂಗೋ. ಈಸ್ ಇಟ್ ಮ್ಯಾಂಗೋ ಟ್ರೀ ದಿಸ್ ಓನ್ಲಿ? ಯಸ್, ಯಾ. ಮಾವಿನ ಗಿಡ ದೊಡ್ಡದಾಗಿರುತ್ತೆ, ಅದು ನೆರಳು ಜೊತೆಗೆ ಹಣ್ಣು ಕೂಡ ಕೊಡುತ್ತೆ ನಮಗೆ ಅಲ್ವಾ? ನೋಡಿ ಎಷ್ಟು ಸ್ವೀಟ್. ಬಟ್ ನಾವು ಏನು ಮಾಡ್ತೀವಿ? ಮಾತಾಡ್ತೀವಿ, ಉಸಿರಾಡ್ತೀವಿ, ಕಿವಿ ಕೇಳಿಸುತ್ತೆ, ಕಣ್ಣು ಕಾಣುತ್ತೆ, ಬೈತೀವಿ, ಕೋಪ ಮಾಡ್ಕೊತೀವಿ, ಸಂತೋಷ ಪಡ್ತೀವಿ. ಆಲ್ ಫೀಲಿಂಗ್ಸ್ ವಿ ಹ್ಯಾವ್, ಬಟ್ ನಮಗೇನು ಕೊಡೋಕ್ಕಾಗಲ್ಲ. ಯಾರಿಗಾದ್ರೂ ನಮ್ಮಿಂದ ಯೂಸ್ ಇದೆಯಾ? ಓನ್ಲಿ ವಿ ಆರ್ ಟೀಚಿಂಗ್, ಇಸ್ ಇಟ್? ನಾವು ಹಣ್ಣು ಕೊಡೋಕ್ಕಾಗಲ್ಲ, ಹೂವು ಕೊಡೋಕ್ಕಾಗಲ್ಲ, ಊಟ ಕೊಡೋಕ್ಕಾಗಲ್ಲ, ನಮ್ಮಿಂದ ಏನು ಕೊಡೋಕ್ಕಾಗಲ್ಲ. ಬಟ್ ಅನಿಮಲ್ಸ್, ಬರ್ಡ್ಸ್, ಟ್ರೀಸ್ ಅವೆಲ್ಲ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಪ್ರೊಡ್ಯೂಸ್ ಮಾಡ್ತಾ ಇರ್ತವೆ, ಕೊಡ್ತಾ ಇರ್ತವೆ. ಅನಿಮಲ್ಸ್ ಏನು ಕೊಡುತ್ತೆ ಅಂತ ನಿಮ್ಗೆ ಗೊತ್ತು, ಬರ್ಡ್ಸಿಂದ ಏನು ಉಪಯೋಗ ಅಂತ ನಿಮ್ಗೆ ಗೊತ್ತು ಅಲ್ವಾ? ಸೈನ್ಸಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಬಟ್ ನಾವಿಲ್ಲಿ ಮರದ ಬಗ್ಗೆ ಮಾತ್ರ ಮಾತಾಡ್ತೀವಿ. ಓನ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಟ್ರೀ, ಇಸ್ ಇಟ್? ಅದು ಟ್ರೀಯಿಂದ ನಿಮಗೆ ಏನೇನು ಉಪಯೋಗ? ನಿಯರ್ ಯುವರ್ ಹೌಸ್ ವಿಚ್ ಒನ್ ಟ್ರೀ ಇಸ್ ದೇರ್? ಸಿ ನೌ. ಓಕೆ, ಟೆಲ್ ಮಿ ಟುಮಾರೋ ನೆಕ್ಸ್ಟ್ ಕ್ಲಾಸ್. ಓಕೆ, ನೋಡಿ ನಿಮ್ಮ ಮನೆ ಹತ್ರ ಯಾವ ಮರ ಇದೆ? ಮ್ಯಾಂಗೋ ಟ್ರೀ, ಇಟ್ಸ್ ಓಕೆ. ನೀಮ್ ಟ್ರೀ ಇಸ್ ಆಲ್ಸೋ, ಬೇವಿನ ಮರನೇ ಇರುತ್ತೆ. ನಾಟ್ ಓನ್ಲಿ ಮ್ಯಾಂಗೋ ಟ್ರೀ, ನೀಮ್ ಟ್ರೀ ಆ್ಯಂಡ್ ದೆನ್ ಟ್ಯಾಮರಿನ್ ಟ್ರೀ, ಇಸ್ ಇಟ್? ಯಾವ್ಯಾವ ಮರ ಇದೆ ಅದೆಲ್ಲ ಲಿಸ್ಟ್ ಮಾಡಿ. ಓಕೆ, ಲಿಸ್ಟ್ ಇಟ್, ದೆನ್ ಇಟ್ಸ್ ಓಕೆ, ಇಸ್ ಇಟ್? Do you know that wood is one of the most common and useful products of we get from trees? ನೋಡಿ, ಟ್ರೀಸ್ ಇಂದ ನಮ್ಗೆ ಇನ್ನೂ ಏನು ಉಪಯೋಗ ಅಂತಂದರೆ ನೆಕ್ಸ್ಟ್ ಪೇಜಲ್ಲಿ ನೋಡಿ ಏನೇನು ಗೊತ್ತಾಗುತ್ತೆ. ಟ್ರೀಯಿಂದ ಏನು ಸಿಗುತ್ತೆ? ವುಡ್ ಅಲ್ವಾ? ಟೇಬಲ್, ಚೇರ್ಸ್ ಆ್ಯಂಡ್ ಡೋರ್ಸ್, ಪ್ರಾಡಕ್ಟ್ಸ್, ಯೂಸ್ಫುಲ್ ಪ್ರಾಡಕ್ಟ್ಸ್. ಇಟ್ ಈಸ್ ಯೂಸ್ ಟು ಮೇಕ್ ಮೆನಿ ಥಿಂಗ್ಸ್. ವುಡ್ಡಿಂದ ಡೆಸ್ಕು, ಟೇಬಲ್ಲು, ಚೇರ್ಸು, ಏನೇನೆಲ್ಲ ಸಮಥಿಂಗ್ ವೆರೈಟಿ ಥಿಂಗ್ಸ್ ದೇ ಆರ್ ಡೂಯಿಂಗ್ ಫ್ರಮ್ ವುಡ್ಸ್, ಇಸ್ ಇಟ್? ಮೇಕ್ ಎ ಲಿಸ್ಟ್ ಆಲ್ ದೋಸ್ ಥಿಂಗ್ಸ್ ಇನ್ ಯುವರ್ ಹೌಸ್ that are made of wood or have wood in them. Ask your parents to help you. Take your parents' help. Okay, page number 17 is there. Ask your parents. See the picture. Chairs, tables in the kitchen. Some things are there. Is it? That is from wood only. ಮರದಿಂದ ಏನೇನು ಮಾಡ್ತಾರೆ ಅಂತ ನಿಮ್ಮ ಪೇರೆಂಟ್ಸ್ನ ಕೇಳಿ ಹೇಳ್ತಾರೆ. Now I'll give you some words. Okay. Let me see poem, new words I will write. Okay. And then shade, homework. Okay. New words, write and learn 3 times. Okay. New words, write and learn 3 times. Summer, and then shadow. Shadow, see the meanings. Okay. Dictionary ನೋಡಿ ಎರಡು ನಿಮಗೆ ಗೊತ್ತಾಗುತ್ತೆ. Spirit, both are same but little bit difference is there. See that. Okay. Spirit, and then sweet. All S's only come. See, unfortunately, yes, always. Okay, now next I'll give you 1, 2, 3, 4, 5, 6, 7, 8, 9, 10. 10 words enough. Okay, now see. Picked, ಕೀಳೋದು. ಓಕೆ, ಗಿಡದಿಂದ ಹಣ್ಣು ಹೂವೆಲ್ಲ ಏನು ಮಾಡ್ತೀವಿ? ಕೀಳ್ತೀವಿ. ಪಿಕ್. ಓಕೆ. ಮೈಟಿ, mighty, very big and strong. Okay. Branches, ಕೊಂಬೆಗಳು. Okay. And then snug, birds make their nest. Snugs ಅಂದ್ರೆ ಅವು ಗೂಡುಗಳನ್ನ ಕಟ್ಕೊಳ್ಳೋದು ನೆಸ್ಟ್ ಅಲ್ಲಿ. They would snug. And then
kind. Okay. Yes, this is your homework. Okay, now read the poem. Who is the friend? Tree only, is it? Read the new words, write them down 3 times in homework. Okay, in homework book only. Shade, summer, shadow, spirit, sweet, pit, mighty, branches, snug, kind. ನಿಮಗೆ ಇದು ಅರ್ಥ ಗೊತ್ತಾಗಿದ್ರೆ ಡಿಕ್ಷನರಿ ನೋಡಿ. ಓಕೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. See the dictionary, chalky, and learn how to use the dictionary. Ask with your parents. And page number 17 also you just read. Okay, page number mental list, that is next I will give you. Okay, page number 17 ಅಲ್ಲಿ ಓದಿ ಲಿಸ್ಟ್ ಮಾಡ್ಕೊಳ್ಳಿ. That is very useful to you, is it? Now today I will end the session. See you in next class. Take care. Bye.